ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ 26ನೇ ಪ್ರಶ್ನೆ. ಸಾಲ ಎಂದರೇನು, ಸಾಲದ ವಿಧಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸಾಲ ಎಂದರೇನು ಮತ್ತು ಸಾಲದ ವಿಧಗಳನ್ನ ಪಟ್ಟಿ ಮಾಡಿ. ಸಾಲ ಅಂತಂದ್ರೆ ಏನು? ಸಾಲವು ಸಾಲ ಕೊಡುವವನು, ಸಾಲ ಪಡೆಯುವವನಿಗೆ ಹಣ, ಸರಕು ಅಥವಾ ಸೇವೆಗಳನ್ನು ಭವಿಷ್ಯದ ಸಂದಾಯದ ಮೂಲಕ ಹಿಂಪಡೆಯುವ ಭರವಸೆಯಂತೆ ಪೂರೈಸುವ ಒಂದು ಒಪ್ಪಂದ. ಈಗ 1,00,000 ರೂಪಾಯಿ ಸಾಲ ಕೊಡ್ತಾ ಇದ್ದಾರೆ ಯಾರು ಅಂತಂದ್ರೆ, ಮುಂದೆ ನೀವು 1 ವರ್ಷದಲ್ಲೋ 6 ತಿಂಗಳಲ್ಲೋ ಅದನ್ನ ಹಿಂಪಡೆಯುವ ಭರವಸೆಯ ಮೂಲಕವೇ ನೀವು ಸಾಲವನ್ನ ಕೊಡ್ತೀರಾ, ಅಥವಾ ಬ್ಯಾಂಕ್ ನಿಮಗೆ ಸಾಲವನ್ನ ಕೊಡತ್ತೆ. ಓಕೆನಾ? ಸೊ ಇದು ಒಂದು ಒಪ್ಪಂದ. ಒಪ್ಪಂದ ಅಂದ್ರೆ ಅಗ್ರಿಮೆಂಟ್. ಸೊ 1 ವರ್ಷದಲ್ಲಿ 10 ವರ್ಷದಲ್ಲಿ ಆ ಸಾಲವನ್ನ ತೀರಿಸ್ತೇನೆ ಬಡ್ಡಿ ಸಮೇತ ಅನ್ನುವಂತಹ ಒಂದು ಒಪ್ಪಂದದ ಮೂಲಕವಾಗಿ ನಿಮಗೆ ಕೊಡುವಂತಹ ಹಣವೇ ಸಾಲ. ಈ ಸಾಲದಲ್ಲಿ 2 ವಿಧ: ಔಪಚಾರಿಕ ಸಾಲ ಮತ್ತು ಅನೌಪಚಾರಿಕ ಸಾಲ. ಅನೌಪಚಾರಿಕ ಸಾಲ ಅಂತಂದ್ರೆ ಏನು ಮಕ್ಕಳೇ? ಅನೌಪಚಾರಿಕ ಸಾಲ ಅಂತಂದ್ರೆ ಪುರಾತನ ಕಾಲದಿಂದಲೂ ದೇಶೀಯ ಬ್ಯಾಂಕುಗಳ ಮೂಲಕ ಅನೌಪಚಾರಿಕವಾಗಿ ಸಾಲ ನೀಡುವಂತಹ ವ್ಯವಸ್ಥೆ ಇದೆ. ಸೊ ಲೇವಾದೇವಿಗಾರರು, ಮಹಾಜನರು, ಶೇಠರು ಮತ್ತು ಸಾಹುಕಾರರು, ಶೆಟ್ಟಿಯವರು ಮುಂತಾದವರಿಂದ ಲಭ್ಯವಾಗುವಂತಹ ಸಾಲವೇ ಅನೌಪಚಾರಿಕ ಸಾಲ. ಲೇವಾದೇವಿಗಾರರು, ಸೇಠರು, ಮುಂತಾದವರಿಂದ ಲಭ್ಯವಾಗುವ ಸಾಲ. ಅದೇ ಔಪಚಾರಿಕ ಸಾಲವು ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳಿಂದ ಲಭ್ಯವಾಗುವಂತಹ ಸಾಲ. ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳು ನೀಡುವ ಸಾಲ, ಇದು ಔಪಚಾರಿಕವಾದ ಸಾಲ. ಇದು ಸಾಮಾಜಿಕ ಜವಾಬ್ದಾರಿಯನ್ನ ಕೂಡ ಹೊಂದಿರುತ್ತೆ ಔಪಚಾರಿಕ ಸಾಲವು. ಅವುಗಳು ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಒಳಪಟ್ಟಿರ್ತವೆ. ಆದರೆ ಅನೌಪಚಾರಿಕ ಸಾಲವು ಯಾವುದೇ ರೀತಿಯ ಮೇಲ್ವಿಚಾರಣೆಗೆ ನಿಯಂತ್ರಣ ಪಟ್ಟಿರುವುದಿಲ್ಲ. ಥ್ಯಾಂಕ್ ಯು.